ನಮಸ್ಕಾರ ವೀಕ್ಷಕರೇ. ಬಿಗ್ ಬಾಸ್ ಪ್ರೇಮಿಗಳ ಬಿಗ್ ಬಾಸ್ ಹಬ್ಬ ಅಂತೂ ಇಂತೂ ಶುರುವಾಯಿತು. ಬಿಗ್ ಬಾಸ್ 13ರ ವಿಶೇಷತೆ ಏನಂದರೆ ಕಾಮನ್ ಪೀಪಲ್ ಅಂದರೆ ಜನಸಾಮಾನ್ಯರಿಗೆ ಅವಕಾಶ ನೀಡಿದ್ದಾರೆ. ಇದಕ್ಕಾಗಿ ಲಕ್ಷಾಂತರ ಜನ ಅಪ್ಲಿಕೇಶನ್ನು ಹಾಕಿದ್ರು. ಆ ಲಕ್ಷಾಂತರ ಜನದಲ್ಲಿ ಸೋಸಿ ಮಾಡಿ ಜರಡಿ ಹಿಡಿದು 60 ಜನನ್ನ ಇವ್ರು ಆಯ್ಕೆ ಮಾಡಿ ತಗೊಂಡು ಬಂದರು. ಈ 60 ಜನಗಳಲ್ಲಿ ಯಾರು ಬಿಗ್ ಬಾಸ್ ಮನೆಗೆ ಅರ್ಹರು ಅಂತ ಈ 4 ಜಡ್ಜ್ಗಳು ಡಿಸೈಡ್ ಮಾಡಬೇಕಾಗಿದೆ. ಅದಕ್ಕಾಗಿ ಮಹಾಯುದ್ಧನೇ ಸ್ಟಾರ್ಟ್ ಮಾಡಿದ್ದಾರೆ. ಅಗ್ನಿ ಪರೀಕ್ಷೆ ಅಂತ ಒಬ್ಬರಿಗೆ ಮುಖಕ್ಕೆ ಶಗನಿ ಹಚ್ಕೊಳಕ್ಕೆ ಹೇಳಿದರೆ ಇನ್ನೊಬ್ಬರಿಗೆ ತಲೆ ಬೋಳ್ಸೋಕೆ ಹೇಳ್ಬಿಡೋದಾ, ಇನ್ನೊಬ್ಬರಿಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನೇ ಹರಿದಾಕಕ್ಕೆ ಹೇಳಿದರು. ಬಿಗ್ ಬಾಸ್ ಅವಕಾಶಕ್ಕೆ ಅವರು ಅದನ್ನು ಹರಿದಾಕ್ಬಿಟ್ರು. ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಸಡನ್ ಸರ್ಪ್ರೈಸ್ ನಮ್ಮ ಅಮುಕು ಡುಮುಕ್ಕು ಮಂಜ ಬಂದ್ಬಿಡೋದಾ? ಹೌದು ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಹವಾ ಮಾಡ್ತಿರೋ ಅಮುಕು ಡುಮುಕು ಬಿಗ್ ಬಾಸ್ ಮನೆಯ ಅಗ್ನಿ ಪರೀಕ್ಷೆ ಅನ್ನೋ ಮಹಾಯುದ್ಧಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ. ವೀಕ್ಷಕರೇ, ಬಿಗ್ ಬಾಸ್ ಪ್ರೇಮಿಗಳಿಗೆ ಇದೊಂಥರ ಶಾಕ್ ಸರ್ಪ್ರೈಸ್. ಯಾಕಂದರೆ ವೀಕ್ಷಕರೇ, ಅಮ್ಕು ಡುಮ್ಕು ನಮ್ಮ ಪಪ್ಪುಮ್ಮ ಬಿಟ್ಟು ನಮ್ಮ ಬಿಗ್ ಬಾಸ್ ಮನೆಗೆ ಬಂದುಬಿಟ್ಟಿದ್ದಾನೆ ಅಂತ. ಅದೇನೇ ಆಗಿರಲಿ ವೀಕ್ಷಕರೇ, ಇವ್ರ ಕಾನ್ಫಿಡೆನ್ಸ್ ಲೆವೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್ಲೇ. ಬಿಗ್ ಬಾಸ್ ಮನೆಗೆ ಹೋಗಬೇಕಂತ ಆ ಒಂದು ಅವಕಾಶ ಸಿಗಬೇಕು ಅಂತ ಈ ಜಡ್ಜ್ಗಳೆಲ್ಲ ಹೇಳೋ ಟಾಸ್ಕ್ ಆಯಿತು, ಚಾಲೆಂಜಸ್ಗಾಯಿತು, ಯಾರ್ಯಾರು ಏನೇನೋ ಮಾಡ್ತಿದ್ದಾರೆ. ಆದರೆ ನಮ್ಮ ಅಮ್ಕು ಡುಮ್ಕು ಮಾತ್ರ ನಾನಿಲ್ಲಿ ಯಾರನ್ನೂ ಇಂಪ್ರೆಸ್ ಮಾಡೋಕ್ಕೆ ಬಂದಿಲ್ಲ ಅಂತಂದು ಹೆವಿ ಗಾಂಚಲಿ ತೋರಿಸಿದ್ದಾರೆ. ಇದಕ್ಕೆ ವಿನಯ್ ಅವರು ಕೋಪ ಮಾಡಿಕೊಂಡು ಗೆಟ್ ಲಾಸ್ಟ್ ಅಂದಿದ್ದಾರೆ. ಹೌದು ವೀಕ್ಷಕರೇ, ಸಂಗೀತ ಶೃಂಗೇರಿ ಅವರಿಗೆ ಇಂಪ್ರೆಸ್ ಮಾಡಬೇಕು ಅಂತ ವಿನಯ್ ಅವರು ಅಮ್ಕು ಡುಮ್ಕುಗೆ ಟಾಸ್ಕ್ ಕೊಟ್ಟಿದ್ದರು. ಅಂದರೆ ಸಂಗೀತ ನಿಮ್ಮ ಕಂಡ್ರೆ ಇಷ್ಟ ಅಂತ ಹೇಳಿ ಸಂಗೀತಗೆ ಇಂಪ್ರೆಸ್ ಮಾಡಲಿಕ್ಕೆ ಅಮ್ಕು ಡುಮ್ಕುಗೆ ಹೇಳಿದರು. ಬಟ್ ಅಮ್ಕು ಡುಮ್ಕು ನಾನಿಲ್ಲಿ ಯಾರನ್ನೂ ಇಂಪ್ರೆಸ್ ಮಾಡಲಿಕ್ಕೆ ಬಂದಿಲ್ಲ, ನಾನಿರೋದೇ ಹೀಗೆ ಇರ್ತೀನಿ ಅಂತ ಗಾಂಚಲಿ ತೋರಿಸಿದ್ರು. ಇದರಿಂದ ಕೋಪ ಮಾಡಿಕೊಂಡ್ರೆ ವಿನಯ್ ಅವರು ಆಗಲ್ಲ ಅಂದರೆ ಹೋಗ್ತಿರು ಅಂತ ಹೇಳಿ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಆದರೆ ಅಮ್ಕು ಡುಮ್ಕು ನಿಜ ಹೊರಗೆ ಹೋದ್ರ ಇಲ್ಲ ಏನಾದರೂ ಟ್ವಿಸ್ಟ್ ಇದೆಯಾ ಅಂತ ಇವತ್ತಿನ ಎಪಿಸೋಡಲ್ಲಿ ನೋಡಬೇಕು. ಏನೇ ಹೇಳಿ ವೀಕ್ಷಕರೇ, ಬಿಗ್ ಬಾಸ್ ನನ್ನ ಕನಸು ಅಂತ ಹೇಳಿದ್ದ ಮಂಜ ಇಲ್ಲಿ ಬಂದು ನಾನಿರೋದೇ ಹೀಗೆ, ಯಾರನ್ನೂ ಇಂಪ್ರೆಸ್ ಮಾಡೋದಕ್ಕೆ ನಾನಿಲ್ಲಿ ಬಂದಿಲ್ಲ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅಂತ ನೀವೇ ಕಮೆಂಟ್ ಮಾಡಿ. ಮತ್ತು ಈ ಬಿಗ್ ಬಾಸ್ನ ಬಿಸಿ ಬಿಸಿ ಸುದ್ದಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.